ಹಾಯ್ ಫ್ರೆಂಡ್ಸ್, ಕನ್ನಡ ಕೀ ಆನ್ಸರ್ನ ನೋಡಿದ್ವಿ, ಇಂಗ್ಲೀಷ್ ಕೀ ಆನ್ಸರ್ನ ನೋಡಿದ್ವಿ. ಯಾರೆಲ್ಲ ಕನ್ನಡ ಇಂಗ್ಲೀಷ್ ನೋಡಿಲ್ವೋ ಚಾನಲಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ. ಇವಾಗ ಕಂಪ್ಯೂಟರ್ ಕೀ ಆನ್ಸರ್ನ ನೋಡ್ತಾ ಹೋಗೋಣ, ಓಕೆನಾ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿವೋ ಪಟ ನಂಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕಂಪ್ಯೂಟರ್ ಕೀ ಆನ್ಸರ್ನ ನೋಡ್ತಾ ಹೋಗೋಣ, ಓಕೆನಾ. ಮೊದಲೇ ನಾನು ಕ್ವಶನನ್ನು ಇಲ್ಲಿ ಓದೋಕ್ಕೆ ಹೋಗಲ್ಲ, ಹಾಗೆ ಕೀ ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಡಾಕ್ಯುಮೆಂಟ್ನ ಹಿನ್ನೆಲೆಯನ್ನು ಬದಲಾಯಿಸಲು ಈ ಕೆಳಗಿನವುಗಳಲ್ಲಿ ಯಾವ ಬಟನನ್ನು ಬಳಸಲಾಗುತ್ತದೆ ಅಂತ ಕೇಳಿದರೆ, ಇದಕ್ಕೆ ಎಫೆಕ್ಟ್ಗಳನ್ನು ತುಂಬಿರಿ, ಇದು ಸರಿಯಾದ ಉತ್ತರವಾಗುತ್ತೆ. ಇನ್ನು ನೆಕ್ಸ್ಟ್ 72 C1 ಸೆಲ್ನಲ್ಲಿ ಪ್ರಾರಂಭವಾಗುವ ಮತ್ತು ಕಾಲಮ್ Hಗೆ ಮತ್ತು 10ನೇ ಸಾಲಿಗೆ ಹೋಗುವ ಕೋಶಗಳ ಶ್ರೇಣಿಯ ಸೆಲ್ ಉಲ್ಲೇಖ ಯಾವುದು ಅಂತ ಕೇಳಿದರೆ, ಇದಕ್ಕೆ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಇನ್ನು ಯಾವ ಕಾರ್ಯವು ಫಂಕ್ಷನ್ ಕಾಲಮ್ನಲ್ಲಿ ರೋ ಡಾಟಾ ಮತ್ತು ಕಾಲಮ್ ಡಾಟಾವನ್ನು ರೋಲ್ನಲ್ಲಿ ತೋರಿಸುತ್ತದೆ ಅಂತ ಹೇಳಿದರೆ, ಇದಕ್ಕೆ ಟ್ರಾನ್ಸ್ಪೋಸ್, ಓಕೆ, ಇದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಎಕ್ಸೆಲ್ನಲ್ಲಿ, ಓಕೆ, ಎಕ್ಸೆಲ್ ಕೊಟ್ಟಿದ್ದಾರೆ. ಎಕ್ಸೆಲ್ ಸೂತ್ರವು ಡ್ಯಾಶ್ನೊಂದಿಗೆ ಆರಂಭವಾಗುತ್ತದೆ ಅಂತ ಕೇಳಿದರೆ ಆಪ್ಷನ್ 2 ಏನಿದೆ, ಇದು ಸರಿಯಾದ ಉತ್ತರ. ಇನ್ನು ಸ್ಲೈಡ್ ಶೀಟ್ನಲ್ಲಿ ಪ್ರತಿಯೊಂದು ಸೆಲ್ಲನ್ನು ಅದರಿಂದ ಗುರುತಿಸಲಾಗುವುದು ಅಂತ ಕೇಳಿದರೆ ಸೆಲ್ ವಿಳಾಸ, ಓಕೆನಾ, ಸೆಲ್ ವಿಳಾಸ, ಇದು ಸರಿಯಾದ ಉತ್ತರ. ವೆಬ್ ಪೇಜ್ಗಳಿಗೆ ಸಂಬಂಧಿಸಿದ ಒಂದು ಗುಂಪನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಇದೆ. ಇದಕ್ಕೆ ವೆಬ್ ಪೇಜಿಂದ ವೆಬ್ಸೈಟ್ ಅಂತ ಹೇಳಿ ಕರೀತಾರೆ. ಇನ್ನು 77ನೇ ಕ್ವಶನ್ನ ನಾವು ನೋಡ್ತಾ ಹೋಗೋಣ, ಓಕೆನಾ. ಇದು ಕನ್ನಡದಲ್ಲಿ ಇದೆ, ಓಕೆ, ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ ನಾನು. ಇನ್ನು 77ನೇ ಕ್ವಶನ್ನ ನೋಡ್ತಾ ಹೋಗೋಣ. ಕ್ಲಿಯರ್ ಬ್ರೌಸಿಂಗ್ ಡಾಟಾ ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತದೆ ಅಂತ ಕೇಳಿದರೆ ನೋಡಿ. ಕ್ಲಿಯರ್ ಬ್ರೌಸಿಂಗ್ ಡಾಟಾ ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತದೆ ಅಂತ ಕೇಳಿದರೆ, ಓಕೆ, ನಿಮ್ಮೆಲ್ರಿಗೂ ಗೊತ್ತಿದೆ, ಕ್ಯಾಶ್, ಕುಕ್ಕೀಸ್, ಹಿಸ್ಟರಿ ಮತ್ತು ಸೇವ್ಡ್ ಪಾಸ್ವರ್ಡನ್ನು ಒಳಗೊಂಡಿರುತ್ತದೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಂಟರ್ನೆಟ್ ಸಂದರ್ಭದಲ್ಲಿ ಕುಕ್ಕಿ ಎಂದರೇನು ಅಂತ ಕೇಳಿದರೆ, ಓಕೆನಾ, 77ನೇ ಕ್ವಶನ್ಗೆ ಆಪ್ಷನ್ 3 ಸರಿಯಾದ. ಇನ್ನು 78ನೇದಕ್ಕೆ ಬಳಕೆದಾರರು ಕಂಪ್ಯೂಟರ್ನಲ್ಲಿ ವೆಬ್ಸೈಟ್ನಿಂದ ಸಂಗ್ರಹಿಸಲಾದ ಡಾಟಾದ ಸಣ್ಣ ತುಣುಕು ಅಂತಲೇ ಹೇಳ್ಬೋದು. ಕೆಳಗಿನವುಗಳಲ್ಲಿ ಯಾವುದು ನೆಟ್ವರ್ಕ್ನಲ್ಲಿ ಸಂಪರ್ಕ ಆಧಾರಿತ ಸೇವೆಯ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಆಪ್ಷನ್ ಸಿ ಡಾಟಾಬೇಸ್ ಪ್ರಶ್ನೆಗಳು ಸರಿಯಾದ ಉತ್ತರವಾಗುತ್ತೆ, ಓಕೆನಾ. 79ನೇದಕ್ಕೆ 3ನೇದು ಆಪ್ಷನ್ ಸಿ. ಇನ್ನು 80 ಇಮೇಲ್ನೊಂದಿಗೆ ಲೀಕ್ ಮಾಡಲಾದ ಮತ್ತು ಇಮೇಲ್ ಸ್ವೀಕರಿಸುವವರಿಗೆ ಕಳಿಸಲಾದ ಫೈಲ್ ಈ ರೀತಿ ಉಲ್ಲೇಖಿಸಲಾಗುತ್ತದೆ ಅಂತ ಕೇಳಿದರೆ ಎಲ್ರಿಗೂ ಗೊತ್ತಿದೆ, ಅಟ್ಯಾಚ್ಮೆಂಟ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಇಮೇಲ್ ವಿಳಾಸದಲ್ಲಿ ಬಳಸಲು ಅನುಮತಿ ಇಲ್ಲದಿರುವ ಚಿಹ್ನೆ ಯಾವುದು ಅಂತ ಕೇಳಿದರೆ ಖಾಲಿ ಜಾಗ. ನೆಕ್ಸ್ಟ್ DNS ಇದರ ವಿಸ್ತೃತ ರೂಪ ಅಂತ ಕೇಳಿದರೆ ಆಪ್ಷನ್ 1 ಏನಿದೆ, ಓಕೆ, ಡೊಮೈನ್ ನೇಮಿಂಗ್ ಸಿಸ್ಟಮ್, ದಿಸ್ ಈಸ್ ದ ರೈಟ್ ಆನ್ಸರ್. ಇನ್ನು 83ನೇ ಕ್ವಶನಿಗೆ ಹೋಗೋಣ, ಓಕೆ. 83ನೇ ಕ್ವಶನಿಗೆ ನಾವು ನೋಡ್ತಾ ಹೋಗೋಣ. ಮೋಡಮ್ಗಳನ್ನು ಡಾಟಾ ವರ್ಗಾವಣೆ ದರವನ್ನು ಅಳೆಯಲಾಗುತ್ತದೆ. ಇಲ್ಲಿ ಆಪ್ಷನ್ BPS, ಓಕೆ, ಆಪ್ಷನ್ 2 ಏನಿದೆ, ಆಪ್ಷನ್ 2 BPS ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು MS ಪವರ್ ಪಾಯಿಂಟ್ ಮೆನುವಿನ ಅಲ್ಲಿ ಸ್ಲೈಡ್ ಲೇಔಟ್ ಸಿಗುತ್ತದೆ, ಓಕೆ, ಸ್ಲೈಡ್ ಲೇಔಟ್ ಎಲ್ಲಿ ಸಿಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಫಾರ್ಮ್ಯಾಟ್ ಮತ್ತು ವಿನ್ಯಾಸ, ಓಕೆ, ಫಾರ್ಮ್ಯಾಟ್ ಮತ್ತು ವಿನ್ಯಾಸ ಸರಿಯಾದ ಉತ್ತರ ಆಗಿರುತ್ತೆ, ಫಾರ್ಮ್ಯಾಟ್ ಮತ್ತು ವಿನ್ಯಾಸ. ಇನ್ನು MS ಪವರ್ ಪಾಯಿಂಟ್ನಲ್ಲಿ ಫೈಲನ್ನು ಸೇವ್ ಮಾಡುವ ವಿಧಾನ ಕೇಳಿದರೆ Ctrl+S, ಓಕೆ, Ctrl+S, ಆಪ್ಷನ್ 1 ಏನಿದೆ Ctrl+S ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಸ್ಲೈಡ್ ಶೋ ಅನ್ನು, ಓಕೆನಾ, ಪ್ರಾರಂಭಿಸಲು ಉಪಯೋಗಿಸುವ ಶಾರ್ಟ್ ಕೀ ಯಾವುದು ಅಂತ ಕೇಳಿದರೆ F5, ಓಕೆ, ಎಲ್ರಿಗೂ ಇದು ಕೂಡ ಆನ್ಸರ್ ಗೊತ್ತಿದೆ, F5 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಕನ್ನಡ ನುಡಿ ಸಾಫ್ಟ್ವೇರನ್ನು ಯಾರು ವಿನ್ಯಾಸಗೊಳಿಸಿದರು ಅಂತ ಹೇಳಿದೆ, ಕನ್ನಡ ಗಣಕ ಪರಿಷತ್ ಏನಿದೆನೋ ಇದು ವಿನ್ಯಾಸಗೊಳಿಸಿದೆ. ಇನ್ನು ನುಡಿಯಲ್ಲಿ ಸಾಮಾನ್ಯವಾಗಿ ಟೈಪ್ ಮಾಡಲು ಬಳಸುವ ಕೀಬೋರ್ಡ್ ಲೇಔಟ್ ಯಾವುದು ಅಂತ ಕೇಳಿದರೆ ಇಲ್ಲಿ ಮೇಲಿನ ಯಾವುದೂ ಅಲ್ಲ, ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 89ನೇ ಕ್ವಶನ್ ನೋಡೋದಾದರೆ, ಓಕೆ, 89 ಏನಿದೆ ಆ ಕ್ವಶನ್ನ ನೋಡ್ತಾ ಹೋಗೋಣ. ಸಂಗ್ರಹಣೆಯನ್ನು ಒದಗಿಸುವ ಮೊದಲ ಕಂಪ್ಯೂಟರ್ ಯಾವುದು ಅಂತ ಕೇಳಿದರೆ, ಓಕೆನಾ, ಇದಕ್ಕೆ ಆಪ್ಷನ್ 2 ಏನಿದೆ, ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ, ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಸ್ಥಳೀಯ ಕಂಪ್ಯೂಟರ್ ನೆಟ್ವರ್ಕ್ಗಾಗಿ
ನೆಟ್ವರ್ಕ್ಗೆ ನೇರವಾಗಿ ಸಂಪರ್ಕಗೊಂಡಿರುವ ನೆಟ್ವರ್ಕ್ ಪ್ರಿಂಟರ್ಗಳಿಗೆ ಯಾವುದು ಅತ್ಯಗತ್ಯ ಅಂತ ಕೇಳಿದರೆ ಇದಕ್ಕೆ DNS ಹೋಸ್ಟ್. ಓಕೆ, DNS ಹೋಸ್ಟ್ ಹೆಸರು ಅಂತ ಇದೆ. ಇದು ಸರಿಯಾದ ಆಪ್ಷನ್ 3 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಸಿಸ್ಟಮ್ ಬಸ್ ನಡುವೆ ಮಾಹಿತಿಯ ಸಂವಹನವನ್ನು ಅನುಮತಿಸುತ್ತದೆ ಅಂತ ಕೇಳಿದರೆ ಇದಕ್ಕೆ 91ನೇದಕ್ಕೆ ಮೇಲಿನ ಎಲ್ಲವೂ ಸರಿಯಾದ ಉತ್ತರ. ಇನ್ನು ಮಾಧ್ಯಮಿಕ ಸಂಗ್ರಹ ಸೆಕೆಂಡರಿ ಸ್ಟೋರೇಜ್ ಆಗಿ ಉಪಯೋಗಿಸಲ್ಪಡುವುದಿಲ್ಲ ಅಂತ ಕೇಳಿದರೆ 92ನೇ ಕ್ವಶನ್ಗೆ ಆಪ್ಷನ್ 3 ಏನಿದೆ, 92ನೇದಕ್ಕೆ ಆಪ್ಷನ್ 3 ಏನಿದೆ ಇದು ಸರಿಯಾದ ಉತ್ತರ. ಇನ್ನು 93ನೇದಕ್ಕೆ ಆಪ್ಷನ್ ಸಿ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು 94ನೇದಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲ ತಲೆಮಾರಿನ ಕಂಪ್ಯೂಟರ್ಗಳು ಬಳಕೆಯಾಗುವ ಮುಖ್ಯ ಎಲೆಕ್ಟ್ರಾನಿಕ್ ಘಟಕವಾಗಿದೆ? ನಿರ್ವಾತ ಕೊಳವೆಗಳು ಇದಕ್ಕೆ ಸರಿಯಾದ ಉತ್ತರ. ಇನ್ನು 95ನೇದಕ್ಕೆ ಓಕೆ 95ನೇದಕ್ಕೆ ಸ್ಕ್ರೋಲ್ ಬಾರ್ ಅಂತ ಇದೆ. ಸೊ ಸ್ಕ್ರೋಲ್ ಬಾರು ದಿಸ್ ಈಸ್ ದ ರೈಟ್ ಆನ್ಸರ್. ವಿಂಡೋಸ್ನಲ್ಲಿ ಅನುಯೋಗ್ಯವಲ್ಲದ ವಿಷಯಗಳನ್ನು ವೀಕ್ಷಿಸಲು ಡ್ಯಾಶನ್ನು ಉಪಯೋಗಿಸಿ ಸ್ಕ್ರೋಲ್ ಬಾರ್. GUI ಇದರ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಇದಕ್ಕೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಓಕೆ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಸರಿಯಾದ ಉತ್ತರವಾಗಿರುತ್ತೆ. ಇನ್ನು 97ನೇದಕ್ಕೆ ಯಾವುದು ಫಾಂಟ್ ಶೈಲಿ ಅಲ್ಲ ಅಂತ ಕೇಳಿದರೆ ಇದು ದಪ್ಪ ಬೋಲ್ಡ್. ಓಕೆ, ಇದು ಫಾಂಟ್ ಶೈಲಿ ಅಲ್ಲ. ಇನ್ನು 98ನೇದಕ್ಕೆ ಆಪ್ಷನ್ 2 ಸರಿಯಾದ ಉತ್ತರ. ಇನ್ನು 99ನೇದಕ್ಕೆ ಫಾರ್ಮ್ಯಾಟಿಂಗ್ ಬಟನ್. MS ವರ್ಡ್ನಲ್ಲಿ ಅಕ್ಷರಗಳ ನೋಟವನ್ನು ಹಸ್ತಚಾಲಿತವಾಗಿ ಬದಲಾಯಿಸಲು ಬಳಸುವ ಸಾಧನ ಫಾರ್ಮ್ಯಾಟಿಂಗ್ ಬಟನ್ ಸರಿಯಾದ ಉತ್ತರ. ಇನ್ನು MS ವರ್ಡ್ನಲ್ಲಿ ಪದವನ್ನು ಕಂಡುಹಿಡಿಯಲು ಮತ್ತು ಪಠ್ಯವನ್ನು ಬದಲಾಯಿಸಲು ಈ ಕೆಳಗಿನವುಗಳನ್ನು ಕ್ಲಿಕ್ ಮಾಡಲಾಗುತ್ತದೆ ಅಂತ ಹೇಳಿದರೆ ಸೊ ಇದಕ್ಕೆ 100ನೇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಮೇಲಿನ ಯಾವುದೂ ಅಲ್ಲ. ಓಕೆನಾ, ಮೇಲಿನ ಯಾವುದೂ ಅಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇನ್ನು ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಇದು ಕಂಪ್ಯೂಟರ್ ಕೀ ಆನ್ಸರು, ಇಂಗ್ಲೀಷ್ ಕೀ ಆನ್ಸರ್ನು ಕೂಡ ಹಾಕಿದ್ದೀನಿ, ಕನ್ನಡ ಕೀ ಆನ್ಸರ್ ಹಾಕಿದ್ದೀನಿ, GK ಕೀ ಆನ್ಸರ್ ಹಾಕಿದ್ದೀನಿ. ಹೋಗಿ ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಪಟ್ ನನಗೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಇಲ್ಲ ಅಂದರೆ ಬೇಡ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.